ವಿಶಾಲವಾದ ಮೈದಾನ ಇತ್ತು. ಮೈದಾನದಲ್ಲಿ ಒಂದು ದೊಡ್ಡ ಆಟಮರವಿತ್ತು. ಪ್ರತಿದಿನ ಆ ಮರದ ಬುಡದಲ್ಲಿ ಹತ್ತಾರು ಜನ ಕಾಯೋರು ಆಟವಾಡಲು ಬರುತ್ತಿದ್ದರು. ಆಟದ ನೆಪದಲ್ಲಿ ಕಲ್ಲಿನಿಂದ ಕುಟ್ಟುತ್ತಿದ್ದರು, ಟೊಂಗೆಗಳನ್ನು ಮುರಿಯುತ್ತಿದ್ದರು, ತೊಗಟೆಗಳನ್ನು ಕೆತ್ತುತ್ತಿದ್ದರು. ಹೀಗೆ ಹಿಂಸೆಗೊಳಗಾದ ಮರಕ್ಕೆ ತನಗಾದ ಕಷ್ಟವನ್ನು ಕಂಡು ಅಳುವು ಬಂತು. ನನ್ನ ನೆರವಿಗೆ ಯಾರೂ ಬರುವುದಿಲ್ಲವೇ ಎಂದು ಗೋಳಾಡತೊಡಗಿತು. ಆಗ ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿದ್ದ ನೀಲ ಮತ್ತು ಬಾಲ ಎಂಬ ಎರಡು ಕಾಗೆಗಳಿಗೆ ಆ ಮರದ ಆರ್ತನಾದ ಕೇಳಿಸಿತು. ತಕ್ಷಣ ಆ ಮರದ ಬಳಿ ಬಂದು, ಎಲೈ ಮಿತ್ರರೇ, ಏಕೆ ಅಳುತ್ತಿರುವೆ? ನಿನಗೆ ಬಂದಿರೋ ಕಷ್ಟವೇನು? ನಾವೇನಾದರೂ ಸಹಾಯ ಮಾಡುವೆವು ಎಂದು ಹೇಳಿದವು. ಕಾಗೆಗಳ ಮಾತಿನಿಂದ ಖುಷಿಯಾದ ಮರವು ತನಗಾದ ಕಷ್ಟವನ್ನು ಚಾಚೂ ತಪ್ಪದೆ ವಿವರಿಸಿತು. ಕಾಗೆಗಳು ಇರು ಬರುತ್ತೇವೆ ಎಂದು ಕಾ 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 ಎನ್ನುತ್ತಾ ಹಾರಿ ಹೋದವು. ಮರದ ಜಾಗದಿಂದ ಸ್ಮಶಾನದವರೆಗೆ ಹೋಗಿ ಅಲ್ಲಲ್ಲಿ ಬಿದ್ದಿದ್ದ ಎಲುಬುಗಳನ್ನು ತೆಗೆದುಕೊಂಡು ಬಂದು ಮರದ ತುಂಬಾ ನೇತು ಹಾಕಿದವು. ಮರುದಿನ ದನ ಕಾಯುವ ಹುಡುಗರು ಅಲ್ಲಿಗೆ ಬಂದಾಗ ಅಲ್ಲಲ್ಲಿ ಜೋತು ಬಿದ್ದಿದ್ದ ಎಲುಬುಗಳನ್ನು ಕಂಡು ಭಯಗೊಂಡರು ಮತ್ತು ಅಲ್ಲಿಂದ ಊಟಕ್ಕೆತ್ತರು. ಈ ಘಟನೆಯ ನಂತರ ಮರದ ಬಳಿ ಯಾರೂ ಸುಳಿಯುತ್ತಿರಲಿಲ್ಲ. ಮುಂದಿನ ಒಂದು ದಿನ ಮರದ ತುಂಬಾ ಹಸಿವೆ ತುಂಬಿಕೊಂಡಿತು. ಮರವು ಸುಂದರವಾಗಿ ಕಾಣತೊಡಗಿತು. ಅದೇ ಸಮಯಕ್ಕೆ ನೀಲ ತನ್ನ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತು ಮತ್ತು ಹೊರಗೆ ಹೋಗುವ ಪರಿಸ್ಥಿತಿ ಕೂಡ ಬಂದಿತು. ನೀಲ ಮತ್ತು ಬಾಲ ಮರದ ಬಳಿ ಬಂದು, ನಾನು ಮತ್ತು ಬಾಲ ಹೊರಗೆ ಹೋಗುತ್ತಿದ್ದೇವೆ. ಜೋಪಾನ, ಗೂಡಿನಲ್ಲಿ ಮೊಟ್ಟೆಗಳಿವೆ ಮತ್ತು ಹತ್ತಿರದಲ್ಲೇ ವಿಷಕಾರಿ ಹಾವೊಂದು ಸುಳಿಯುತ್ತಿದೆ ಎಂದು ಮನವಿ ಮಾಡಿಕೊಂಡರು. ಮರವು ಹೋಗಿ ಬನ್ನಿ ಎಂದು ಕಳಿಸಿಕೊಟ್ಟಿತು. ಕಾಗೆಗಳು ಕಾ 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 ಎಂದು ಹಾರಿ ಹೋಗಿದ್ದನ್ನು ನೋಡಿದ ಹಾವು ಸಲಸಲನೆ ಮರದ ಬಳಿ ಬಂದು, ನಾನು ನಿನ್ನ ಮಿತ್ರನಾಗಲು ಇಚ್ಛಿಸುತ್ತೇನೆ. ನನಗೆ ತುಂಬಾ ದಿನಗಳಿಂದ ಆಹಾರ ಸಿಕ್ಕಿಲ್ಲ. ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದು ಹೇಳಿತು. ಇದಕ್ಕೆ ಒಪ್ಪದ ಮರ ಮೌನವಾಗಿತ್ತು. ಹಾವು ಮಾತು ಮುಂದುವರಿಸಿತು. ನನಗೆ ಗೊತ್ತು ನೀನು ಕಾಗೆಗಳ ಮಿತ್ರನೆಂದು, ಆದರೆ ನನ್ನ ಶಕ್ತಿಗೂ ಕಾಗೆಗಳ ಶಕ್ತಿಗೂ ಏನು ಹೋಲಿಕೆ? ನಾನಿದ್ದರೆ ಮರದ ಬಳಿ ಯಾರೂ ಸುಳಿಯುವುದಿಲ್ಲ ಎಂದು ಮರವನ್ನೇ ಮರಳು ಮಾಡಿತು. ಇದಕ್ಕೆ ಒಪ್ಪಿದ ಮರ ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಟ್ಟಿತು. ಸಂಜೆ ಗೂಡಿಗೆ ತಲುಪಿದ ಕಾಗೆಗಳಿಗೆ ಗೂಡಿನಲ್ಲಿ ಮೊಟ್ಟೆಗಳಿಲ್ಲದ ಕಾರಣ ಆಘಾತವಾಯಿತು. ಸ್ನೇಹಿತ ಎಂದು ನಂಬಿದ ಮರವು ನಂಬಿಕೆ ದ್ರೋಹವನ್ನು ಮಾಡಿದ್ದಾನೆ ಎಂದು ತಿಳಿಯಿತು. ಕೃತಜ್ಞ ಮರವನ್ನು ತೊರೆಯಲು ನಿರ್ಧರಿಸಿ ಮರಕ್ಕೆ ಏನೂ ಹೇಳದೆ ಅಲ್ಲಿಂದ ದೂರ ಹಾರಿ ಹೋದವು. ಈ ಕಡೆ ಮರ ಹಾವಿನ ಬಳಿ ಸ್ನೇಹ ಗಟ್ಟಿ ಮಾಡಿಕೊಂಡು ತನ್ನ ಮರದಲ್ಲೇ ವಾಸಿಸಲು ಸ್ಥಳ ನೀಡಿತು ಮತ್ತು ಹಾವು ಮರಕ್ಕೆ ಮಾತು ಕೊಟ್ಟಂತೆ ಮರದ ಬಳಿ ಯಾರೂ ಸುಳಿಯದಂತೆ ಮಾಡಲು ನಿರ್ಧರಿಸಿತು.